ಆಮೇಲೆ 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 ಏನಾಯ್ತು? ನೀ ಆ ಹುಡುಗಿ ಹೆಸರು ಕೇಳಲಿಲ್ವಾ? ನಮ್ಮಪ್ಪ ದ ಗ್ರೇಟ್ ಜಯಂತ್ ರಾವ್ ಫಸ್ಟ್ ಮೀಟಿಂಗ್ ಎಲ್ಲ ನಿನ್ ಹೆಸರು ಕೇಳ್ದ ನಮ್ಮಮ್ಮಿ. ನಿಮ್ಮ ಅಪ್ಪನ ಕತೆನೇ ಬೇರೆ. ನಮ್ಮ ಅಪ್ಪನ ಕತೆ ಬೇರೆ ಕೇಳು. ನಿಮ್ಮಪ್ಪ ನನ್ಗೆ ಡೈರೆಕ್ಟ್ ಆಗಿ ಹಲ್ಗಿಜ್ಕೊಂಡು ಐ ಲವ್ ಯು ಅಂದಿದ್ರು. ನೀನ್ ಒಪ್ಕೊಂಡ್ಬಿಟ್ಯಾ? ಹಿಂದ್ ಮುಂದ್ ನೋಡ್ದೆ ಒಪ್ಕೊಂಡೆ. ಅಬ್ಬಾ, ಅಲ್ಲೇ ಮಮ್ಮಿ ಮಿಸ್ಟೇಕ್ ಆಗಿದ್ದು. ನಿನಗ್ ಟೇಸ್ಟೇ ಇಲ್ಲ ಮಮ್ಮಿ. ಡ್ಯಾಡಿ ಏನೋ ನೋಡೋಣ ಅಂತ ಕಾಳ ಹಾಕಿದ್ರೆ ನೀವು ಹೂ ಅನ್ಬಿಡ್ದ. ಅಂತ ತಲೆಕಟ್ಟವ್ರನ್ನ ಯಾರಾದ್ರೂ ಲವ್ ಮಾಡಿ ಮದುವೆ ಮಾಡ್ಕೋತಾರ ಮದರ್? ಏಯ್ ಕತ್ತೆ ಕಮಲ, ಇನ್ನೊಂದ್ಸಾರಿ ನಾನು ಕಾರ್ ಮುಟ್ಟಿದ್ರೆ ನೆಟ್ಟಿಗಿರಲ್ಲ ಅಂತ ಹೇಳಿ ಅವನಿಗೆ. ಈಗ ಏನಾಯ್ತು ಅಂತ ಇಷ್ಟೊಂದು ಸೌಂಡ್? ಇಡೀ ಬೀದಿ ವಾಸನೆ ಹೊಡಿತಾ ಇದೆ. ಯಾವ ಸಗಣಿ ಗುಂಡಿಲ್ ಬಿದ್ದು ನನ್ನ ಕಾರಲ್ಲಿ ಕೂತಿದ್ದ ಅಂತ ಕೇಳವನಿಗೆ. ಈ ವಯಸ್ಸಿನಲ್ಲಿ ಸೈಕಲ್ ಹೊಡೆಯೋದಕ್ಕೂ ದಿಕ್ಕಿರಲಿಲ್ಲ ನನಗೆ. 90 ಲಕ್ಷ ರೂಪಾಯಿ ಬೆನ್ಸ್ ಕಾರ್ ಬೇಕು ಅವನಿಗೆ ಬೀದಿ ಸುತ್ತೋದಕ್ಕೆ. 15 ಆಫೀಸ್ ಇದೆ ನಂದು. 15 ಒಂದು ಆಫೀಸ್ ಅಡ್ರೆಸ್ ಆದ್ರೂ ಗೊತ್ತಾ ಸಾಹೇಬ್ರಿಗೆ? ಕೇಳು, ಬೀದಿ ಬೀದಿ ಸುತ್ತಕ್ಕಾಗತ್ತೆ, ಆಫೀಸ್ ಕಡೆ ಬರಕ್ಕಾಗಲ್ವಾ? ಅಪ್ಪ ಇದಾನಲ್ಲ ಬಡ್ಡಿ ಮಗ, ಮಾಡಿರ್ತಾನೆ ಅಂತ ಆರಾಮಾಗಿದ್ದಾರೆ ಸಾರು. PUC ಮಾರ್ಕ್ಸ್ ಕಾರ್ಡ್ ನೋಡಿದೆ ಕಮಲ? ಒಂದು ಟೆಲಿಫೋನ್ ನಂಬರ್ ತರದೆ ಇವ್ನು ತಗೊಂಡಿರೋ ಮಾರ್ಕ್ಸ್ 2, 1, 0, 5 3 ಸಾರಿ ಎಕ್ಸಾಮ್ ಬರೆದ್ರು ಪಾಸ್ ಆಗೋ ಯೋಗ್ಯತೆ ಇಲ್ಲ ಇವನಿಗೆ. ಜ್ಯೂಸ್ ಖಾಲಿ ಆಗೋಯ್ತು. ಫೀಡಿಂಗ್ ಬಾಟ್ಲಿಗೆ ಬಿಸಿ ಬಿಸಿ ಹಾಲು ಹಾಕಿ ನಿಪ್ಪಲ್ ಹಾಕಿ ಕೈ ಕೊಡು, ಮಗು ಚೀಪ್ಲಿ ಪಾಪ. ಮದರ್, ಓಪನರ್ ಎಲ್ಲಿದೆ ಕೇಳು. ಕಮಲ, ನಾಳೆಯಿಂದ ಇವನು ಆಫೀಸಿಗೆ ಬಂದ್ರೆ ಸರಿ, ಇಲ್ದಿದ್ರೆ ನೆಟ್ಟಿಗಿರಲ್ಲ ನೋಡು. ಕೊಡೋ ಇಲ್ಲಿ. ಈ ಅವತಾರಕ್ಕೆ ಏನು ಕಡಿಮೆ ಇಲ್ಲ. ಲೈಫ್ ಅಲ್ಲೇ ಒಂದ್ ತೊಟ್ಟು ಗಂಟ್ಲಲ್ಲಿ ಇಳಿಸಿಲ್ಲ. ಬಾಟ್ಲ್ ಇಟ್ಕೋತಾನ, ಬಾಟ್ಲು. ಇಷ್ಟು ಮಾಡ್ಲಿಲ್ಲ ಅಂದ್ರೆ ನಿಮ್ ಯಜಮಾನ್ರು ಇನ್ನ ಕೂಯ್ತಾ ಇದ್ರು. ನಾನ್ ದೊಡ್ಡವನಾಗಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗದ ಯಾವಾಗ? ಆಮೇಲೆ ಏನಾಯ್ತಾ ಕತೆ? ಯಾವ ಕತೆ? ಕೈ ಹಿಡ್ದೆತ್ತಲ್ಲ ಆ ಹುಡ್ಗಿ ಕತೆ. ಕಾರ್ ಜನ್ಮನೆ ಹಾಳಾಗೋಯ್ತು, ಪಬ್ಲಿಕ್ ಟಾಯ್ಲೆಟ್ ಆಗೋಯ್ತು. ಏಯ್, ಏನ್ ನೋಡ್ತೀಯ? ತೊಳಿಯೋ. ವಾಚ್ ನಾವು ತುಂಬಾ ಇಷ್ಟಪಟ್ಟು ತಗೊಂಡಿದ್ವಿ, ಎಲ್ಲೋ ಮಿಸ್ ಆಗ್ಬಿಟ್ಟಿದೆ. ಪ್ಲೀಸ್ ಸ್ವಲ್ಪ ನೋಡ್ತೀರಾ ಆ ಪೀಸ್ ಇನ್ನೊಂದಿದ್ಯಾ ಅಂತ? ಇಲ್ಲ ಮೇಡಮ್, ಇದ್ರೆ ಕೊಡೋದಕ್ಕೇನೋ. ಸರಿ, ಥ್ಯಾಂಕ್ ಯು. ಮೇ ಐ ಹೆಲ್ಪ್ ಯು? ನೀವು ಹೆಲ್ಪ್ ಮಾಡ್ಲೇಬೇಕು, ನಿಮಗೆ ಪುಣ್ಯ ಬಂದ್ರು ಬರ್ಬೋದು. ಒಂದು ಹುಡುಗಿನ ಹುಡುಕ್ತಾ ಇದ್ದೀನಿ. ವಾಟ್, ಹುಡುಗಿನ? ಒಂದು ಹುಡುಗಿ ನಿಮ್ಮ ಅಂಗಡಿಯಿಂದ ವಾಚ್ ಪರ್ಚೇಸ್ ಮಾಡಿದಾಳೆ, ಬಿಲ್ ಇದೆ. ಆ ಹುಡುಗಿ ಯಾರು, ಏನು, ಹೆಸರು, ಪಸರು, ಕುಲ, ಗೋತ್ರ, ಅಡ್ರೆಸ್ ಏನಾದ್ರು ಇದ್ರೆ ಹೇಳಿ. ಆ ಹುಡುಗಿ ಸಿಕ್ಕಿದ್ರೆ ಮರಿದೆ ನಿಮ್ಗೆ ಮದುವೆ ಕಾರ್ಡ್ ಕಳಿಸ್ತೀನಿ. ಲೈಟಾಗಿ ಲವ್ ಆಗಿದೆ ಅನ್ಸುತ್ತೆ. ಸಾರಿ, 1000 ಜನ ಬರ್ತಾರೆ, ಯಾರು ಅಂತ ಗೊತ್ತಾಗಲ್ಲ. ಥ್ಯಾಂಕ್ಸ್ ಹೇಳೋಂಥದ್ದು ಏನು ಹೇಳಿಲ್ಲ ನೀವು. ಪುಣ್ಯ ಬರೋ ಡೌಟ್ ನಿಮಗೆ. ನೀವ್ ಕೇಳ್ತಾ ಇದ್ದೀರಾ ನಿಮ್ಮ ಫೇವರಿಟ್ ರೇಡಿಯೋ ಸ್ಟೇಷನ್ ರೇಡಿಯೋ ಮಿರ್ಚಿ 98.3 FM. ಸಖತ್ ಹಾಟ್ ಮಗ. ನಿಮ್ಮ ಕೋರಿಕೆಗೆ ಕಾಲ್ ಮಾಡಿ 989801 ಗೆ. ನಿಮ್ಗೆ ಇಷ್ಟವಾಗಿರೋ ಸಾಂಗ್ ನ ಪ್ಲೇ ಮಾಡ್ತೀನಿ. ನಾನು ರತ್ನ ಶ್ರೀವಾಸ್ತವ್ ನಿಮ್ಮ ಕಾಲ್ ಗಾಗಿ ಕಾಯ್ತಾ ಇರ್ತೀನಿ. ನಮ್ಮ ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡೋಣ. ಹಲೋ, ಹೂಸ್ ಆನ್ ದ ಲೈನ್? ಹೆಸರಲ್ಲಿ ಏನಿದೆ ರೀ? ನನ್ನ ಕತೆ ಕೇಳಿ ಸ್ವಲ್ಪ ಹೆಲ್ಪ್ ಮಾಡಿ, ತುಂಬಾ ಪ್ರಾಬ್ಲಮ್ ಅಲ್ಲಿದ್ದೀನಿ. ಪ್ರಾಬ್ಲಮ್ ಹೇಳಿ, ಟಕ್ ಅಂತ ಸಾಲ್ವ್ ಮಾಡ್ತೀವಿ. ಇವತ್ತು ಬೆಳಿಗ್ಗೆ ಒಂದು ಹುಡುಗಿನ ನೋಡಿದೆ. ಹಾಗೆ ನೋಡ್ತಾ ನೋಡ್ತಾ ಇಡೀ ಬಾಡಿ ಬ್ಯಾಲೆನ್ಸ್ ತಪ್ಪೋಗಿ ಮೋರಿ ಒಳಗೆ ಬಿದ್ದೋಗ್ಬಿಟ್ಟೆ. ಹೇ, ಅಲ್ಲಿ ಕೇಳೆ. ಮೈ ಗಾಡ್, ಆಮೇಲೆ? ಅವಳು ನೋಡ್ದೆ ಹಾಗೆ ಸುಮ್ಮನೆ ಹೋಗಿದ್ರೆ ಬದುಕ್ತಾ ಇದ್ದೆ.
ಕೈ ಹಿಡಿದ ಮೇಲೆ ಎತ್ತದ್ಲು, ಆವಾಗ್ಲಿಂದ ಸ್ವಲ್ಪ ಲೂಸ್ ಆಗ್ಬಿಟ್ಟಿದ್ದೀನಿ. ಇದ್ ನಡೆದಿದೆಯಲ್ಲಿ MG ರೋಡಲ್ಲಿ ಹುಡುಗಿರಿಗೆ ಅಂತ ಒಂದು ಅಂಗಡಿ ಇದೆಯಲ್ಲ, ಅದ್ರ ಎದುರುಗಡೆ ಇರೋ ಮೋರಿಲಿ. ಏನ್ ಪರಿಮಳ ಅಂತೀರಾ? ಓಕೆ ಓಕೆ, ಈಗ ನಾವೇನ್ ಮಾಡ್ಬೇಕು ಹೇಳಿ? ಏನಿಲ್ಲ, ಆ ಮಹಾತಾಯಿನ ಈ ಪವಿತ್ರ ದೊಡ್ಡ ಮೋರಿ ಹತ್ರ ಬರಕ್ಕೆ ನಾನಿಲ್ಲೇ ಕಾಯ್ತಾ ಇರ್ತೀನಿ. ಓಕೆ. ಅವಳು ಬಿಟ್ಟು ಹೋಗಿರೋ ಈ ವಾಚ್ನ ಹಿಡ್ಕೊಂಡು ಇಡೀ ಜೀವಮಾನ ಬೇಕಾದ್ರೂ ಕಾಯ್ತಾನೆ ಈ ಪ್ರೀತಮ್ ಅಂತ ಹೇಳಿ. ಆ ಹುಡುಗಿ ಈ ಪ್ರೋಗ್ರಾಮ್ ಕೇಳ್ತಿದ್ರೆ ಖಂಡಿತ ಬರ್ತಾಳೆ ಪ್ರೀತಮ್, ಯು ಡೋಂಟ್ ವರಿ. ಓಕೆ? ಏನೋಪ್ಪ, ಫೋನ್ ಮಾಡಿದವ್ರಿಗೆಲ್ಲ ಇದೇ ತರ ರೈಲ್ ಹತ್ತಿಸ್ತೀರಾ ನೀವು? ಹೋಗ್ಲಿ, ಆ ಹುಡುಗಿಗೋಸ್ಕರ ಒಂದು ಹಾಡು ಹಾಕಿ ನೋಡೋಣ. ಓಕೆ, ಪ್ರೀತಮ್ನ ಕೈ ಹಿಡಿದು ಎತ್ತಿದ ಹುಡುಗಿ, ನೀನ್ ಎಲ್ಲಿದ್ರು ಆ ಮೋರಿ ಹತ್ರ ಹೋಗಮ್ಮ. ಪ್ಲೀಸ್ ಮೀಟ್ ಹಿಮ್. ಆಲ್ ದಿ ಬೆಸ್ಟ್ ಪ್ರೀತಮ್. ಅ ಬ್ಯೂಟಿಫುಲ್ ಟ್ರ್ಯಾಕ್ ಫಾರ್ ಪ್ರೀತಮ್ಸ್ ಲವ್ ಅಂಡ್ ಹಿಸ್ ಕನ್ಫ್ಯೂಷನ್. ಹೇಳ್ರಿ ಮೇಲೆ ಸ್ವಲ್ಪ ದಾರಿ ಬಿಡಪ್ಪ. ಹೇಳಿದ ಅರ್ಥ ಆಗ್ತಿಲ್ವಾ? ಎದೇಳ್ರಿ ಮೇಲೆ ದಾರಿ ಬಿಡ್ರಿ. ಹೇಳ್ರಿ ಮೇಲೆ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್, ನೀವಿಲ್ಲಿ? ಇಲ್ಲಿದಾರಲ್ಲ ಸಾಹೇಬ್ರು, ಇವರಪ್ಪ ನಾನೇ. ಹೌದಾ ಸರ್? ಪಬ್ಲಿಕ್ ಅಲ್ಲಿ ನನ್ನ ಮರ್ಯಾದೆ ತೆಗಿಬೇಡಿ ಸರ್. ಹೇಳಿ ಸರ್. ಸರ್, ನೀವಿನ್ನೂ ಹುಡುಗಿನ ಹುಡ್ಕೊಳ್ಳೋಷ್ಟು ದೊಡ್ಡವರಾಗಿಲ್ಲ. ಆ ಕೆಲಸ ಮಾಡೋದಕ್ಕೆ ನಾವಿದ್ದೀವಿ. ಹೇಳಿ ಸರ್, ಹೇಳಿ ಸರ್. ಹೇಳಲೆ, ಚೆಪ್ಪಗೆ ಗಾಡಿಯೊಳಗೆ ಕುಕ್ಕರ್ಸು. ಸುಮ್ಮನೆ ಇದೆ ನೋಡೋಣ. ಏಯ್, ಹೊರಟೆ ಹೋದ ಅವನು. ನಿಂಗ್ ತಲೆ ಸರಿಗಿಲ್ವಾ? ಲೆಟ್ಸ್ ಗೋ. ಬೆಳಿಗ್ಗೆ ಅವನ ಫೇಸ್ ಅಲ್ಲಿ ಕೆಸರು ಮೆತ್ಕೊಂಡಿತ್ತು. ಆ ಗೂಬೆ ಮುಖ ಹೇಗಿದೆ ಅಂತ ನೋಡಕ್ಕೆ ಆಗ್ಲಿಲ್ಲ. ಅಟ್ಲೀಸ್ಟ್ ಅವ್ನ್ ದೂರದಿಂದಾರು ನೋಡ್ಬೋದಾಗಿತ್ತು. ಹೋಗ್ಲಿ, ಅವ್ನ್ ಕಾರ್ ಫಾಲೋ ಮಾಡೋಣ. ಬರ್ತೀಯೋ ಇಲ್ಲ ನಾನು ಹೋಗ್ಲೋ? ಪ್ಲೀಸ್ ನಡಿಯೇ. ಆಹಾ ಆಹಾ, ಚೆಲುವರಾಯ ಸ್ವಾಮಿ ನನ್ನ ಮಗ. ಆ ಹುಡುಗಿ ಯಾರು ಅಂತ ನೋಡು. 3 ಗಂಟೆ ಹಾಕ್ಸ್ಬಿಡೋಣ. ನಾಳೆ ಅವ್ನು ನನ್ನ ಜೊತೆ ಮಡಿಕೇರಿಗೆ ಬರ್ತಿದ್ದಾನಲ್ಲ, ಆ ಹುಡುಗಿ ಯಾರು ಅಂತ ನಾನ್ ಬಾಯ್ ಬಿಡಿಸ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಸುಮ್ನೆ ಇರಿ. ಮಡಿಕೇರಿಲಿ ತುಂಬಾ ಮಳೆ ಹೋಯ್ತಾ ಇದೆ ಅಂತೆ, ಹುಷಾರು. ನಿನ್ನ ಮಗ ಮಳೆಯಲ್ಲಿ ನೆಂದು ಮೊಳಕೆ ಗಿಳಕೆ ಬಂದ್ಬಿಟ್ರೆ ಕಷ್ಟ. ಹಾ, ಕರ್ನಲ್ ಬಬ್ಲಿ ನಾನ್ ಬರ್ಲಿಲ್ಲ ಅಂತ ಏನಾದ್ರು ಬೇಜಾರು ಮಾಡ್ಕೊಂಡಿದ್ರೆ ಸ್ವಲ್ಪ ಸಮಾಧಾನ ಮಾಡು. ಹಾರ ತುರಾಯ್ ತರ್ಬೇಕೇನೋ ಪ್ರೀತು? ಇಷ್ಟೊಂದು ವರ್ಷ ಆದ್ಮೇಲೆ ನೀವಿಬ್ರು ಲೇಡೀಸ್ ಸೇರ್ತಿದ್ದೀರಾ. ಬಾಯಿ ಮುರಿದೋಗೋವರೆಗೂ ಮಾತಾಡ್ಲಿಲ್ಲ ಅಂದ್ರೆ ಲೇಡೀಸ್ ಜಾತಿಗೆ ಅವಮಾನ. ನೀವಿಬ್ರು ತಪ್ಕೊಂಡು ಗೊಳೋ ಅಂತ ಅಳ್ತಿದ್ರೆ ಮಧ್ಯದಲ್ಲಿ ನಾನೇನ್ ಮಾಡ್ಲಿ ಮಮ್ಮಿ? ಪ್ರೀತು, ಇಲ್ಲಿ ನನ್ ಮಾತು ಕೇಳೋ. ಏನ್ ಮಳೆ ಬಬ್ಲಿ ನಿಮ್ ಊರಲ್ಲಿ? ಅಯ್ಯೋ, ಹಾಗೆ ಇದೆಯಾ? ಒಂಚೂರು ಬದಲಾಗಿಲ್ಲ. ನೀವೇನ್ ಕಮ್ಮಿನಾ? ಹಾಗೆ ಗುಡ್ಕಲ್ ತರ ಇದೆಯಾ? ಎಲ್ಲೋ ನಿನ್ ಮಗ ಸುತ್ತಕ್ ಹೋಗಿದೆ, ಬಂದ್ಬಿಡುತ್ತೆ. Show me that. ಅದು ನಿಮ್ ಮುಖಕ್ಕೆ ಸೆಟ್ ಆಗಲ್ಲ ಕಣ್ರಿ. ಇದನ್ನ ಪ್ಯಾಕ್ ಮಾಡಿ. ಎಸ್ ಮೇಡಮ್. ಅಲ್ಲ, ನೋಡಕ್ ಇಷ್ಟೊಂದು ಚೆನ್ನಾಗಿದ್ದೀರಾ. ನಿಮ್ಗೆ ಇಂಥ ಡಬ್ಬ ಟೇಸ್ಟ್ ಇದೆ ಅಂತ ಅನ್ಕೊಂಡಿರ್ಲಿಲ್ಲ. ಕುಡ್ ಯು ಪ್ಲೀಸ್ ಮೈಂಡ್ ಯುವರ್ ಓನ್ ಬಿಸ್ನೆಸ್? ನಿಮ್ಗೆ ಯಾಕ್ರಿ ಇದಲ್ಲ? ಓ ಸರ್, ಸ್ವಲ್ಪ ಆಯಿಲು ಇಲ್ಲ ಕೆಸರು ಇದ್ರೆ ಕೊಡ್ತೀರಾ? ಮುಖಕ್ಕೆ ಬಳ್ಕೋಬೇಕು. ಮುಖ ಕ್ಲೀನ್ ಆಗಿದ್ರೆ ನನ್ ಜನ ಗುರ್ತಿಡಿಯಲ್ಲ. ನೀವೇನಂತೀರಾ? ನಾನ್ಸೆನ್ಸ್. ನಿಮ್ಗೆ ಈ ಪ್ರೀತಮ್ ಅಂದ್ರೆ ಯಾರು, ನಂದಿನಿ ಅಂದ್ರೆ ಯಾರು ಅಂತ ಗೊತ್ತಾ? ಅದು ನಮ್ಮಿಬ್ರಿಗೆ ಹುಟ್ಟೋ ಮೊಮ್ಮಕ್ಳ ಹೆಸರು. ಮೊಮ್ಮಗು ಹುಟ್ಟಿದ್ರೆ ನನ್ನ ಹೆಸರು ಪ್ರೀತಮ್ ಅಂತ, ಮೊಮ್ಮಗಳು ಹುಟ್ಟಿದ್ರೆ ನಿಮ್ಮ ಹೆಸರು ನಂದಿನಿ ಅಂತ. ಇಬ್ರು ಮೊಮ್ಮಕ್ಳು ಸಾಕಲ್ವಾ? Who the hell are you? ನಿಮ್ಮನ್ನ ನೋಡಿ ಹಳ್ಳಕ್ಕೆ ಬಿದ್ದು ಪಾಪಿ ಕಂಡ್ರಿ ನಾನು. ನನ್ನ ನಾಯಿ ಪಾಡಿಗೆ ಇವೆರಡೇ ಸಾಕ್ಷಿ. Oh my god, oh my god. ಅದು ನೀವೇನಾ? FM song
ಸಾಂಗ್, ಫೇಸ್ ಮೇಲ್ ಆಯಿಲ್. ನೀವು ಮತ್ತೆ ಸಿಗ್ತೀರಾ ಅಂತ ಅನ್ಕೊಂಡೇ ಇರ್ಲಿಲ್ಲ. ನಾನು ಅನ್ಕೊಂಡಿರ್ಲಿಲ್ಲ. ಏನ್ ಲಕ್ಕಲ್ಲ, ಬೇಡ ಬೇಡ ಅಂದ್ರು ಪದೇ ಪದೇ ಹೀಗ್ ಸಿಕ್ತಿದೀವಿ ಅಂದ್ರೆ ಮಿಸ್ ಇಲ್ದ ನಮ್ಮಿಬ್ರಿಗೂ ಮದ್ವೆ ಆಗುತ್ರಿ. ವಾಟ್? ಹೋಗ್ಕಂಡ್ರೆ ಲವ್ ಆಗಿದೆ, ಲೇಟ್ ಮಾಡೋದ್ ಬೇಡ. ಮಳೆಗಾಲ ಬೇರೆ ಸೂಪರ್ ಆಗಿದೆ. ನಿಮ್ದು ಬೆಂಗಳೂರಾ? ಯಾ, ಜಯಂತ್ರ ಅಂತ ನಮ್ಮಪ್ಪ ಬೇಜಾನ್ ಮಾಡಿಟ್ಟಿದ್ದಾರೆ. ಒಬ್ನೇ ಮಗ. ನಮ್ಮಮ್ಮ ತುಂಬಾ ಒಳ್ಳೆಯವರು. ಬರೋ ಸೊಸೆಗೆ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತ ಹೇಳ್ತಿರ್ತಾಳೆ. ಒಟ್ನಲ್ಲಿ ಯದ್ವಾ ತದ್ವಾ ಗ್ರೇಟ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್. ನನಗೆ ನಿಮ್ ಬ್ಯಾಕ್ ಗ್ರೌಂಡ್ ಬೇಕಾಗಿಲ್ಲ. ನೀವು ತುಂಬಾ ಚೆನ್ನಾಗಿದ್ರೆ ನನ್ಗೆ ಅಷ್ಟು ಸಾಕು. ನಿಮ್ಮಲ್ಲಿ ಏನೇ ಪ್ರಾಬ್ಲಮ್ ಇದ್ರು ಅಡ್ಜಸ್ಟ್ ಮಾಡ್ಕೊಂಡು ಸಿನ್ಸಿಯರ್ ಆಗಿ ಸಂಸಾರ ಮಾಡ್ಕೊಂಡು ಹೋಗ್ತೀನಿ ನಾನು. ನಿಮಗ್ ಯಾವ್ದಾದ್ರು ಒಳ್ಳೆ ಮೆಂಟಲ್ ಹಾಸ್ಪಿಟಲ್ ಗೊತ್ತಾ? ಅದೊಂಥರ ನಮ್ ತವ್ರ ಮನೆ ಇದ್ದಾಗ ಹೋಗಕ್ಕಾಗಿಲ್ಲ, ತುಂಬಾ ಬಿಸಿ. ದಯವಿಟ್ಟು ಒಂದ್ಸರಿ ಬಿಡು ಮಾಡ್ಕೊಂಡು ಹೋಗಿ ನಿಮ್ ತಲೆ ಒಳಗೆ ಬ್ರೈನ್ ಇದ್ಯಾ ಇಲ್ಲ ಎಲ್ಲಾದ್ರೂ ಬಿದ್ದೋಗಿದ್ಯಾ ಅಂತ ಸ್ಕ್ಯಾನ್ ಮಾಡಿಸಿ. ಹೀಗೆ ಲೂಸ್ ತರ ಓಡಾಡ್ಕೊಂಡಿದ್ರೆ ಸಖತ್ತಾಗಿ ಬದೇ ಬೀಳುತ್ತಿಲ್ಲಿ. ಗಾಟ್ ಇಟ್? ರೇ, ಇನ್ಯಾವತ್ತೂ ನಾನು ನಿಮ್ಮನ್ನು ಹುಡ್ಕಲ್ಲ. ಅಪ್ಪಿ ತಪ್ಪಿ ಇನ್ನೊಂದ್ಸಲ ಏನಾದ್ರೂ ಸಿಕ್ಕಿದ್ರೆ ತಾಳಿ ಕಟ್ಬಿಡ್ತೀನಿ. ಹಾಕಿ ನೀರಿಂಗಿ ನಿನ್ನ ಬಾಯಿಗೆ ಮಣ್ಣ ಹಗಲೊತ್ತೆ ನೀನು ಕೊಟ್ಟೆಲ್ಲೆ ಕೈನ. ಹಲೋ ಐಶ್ವರ್ಮೈ, ಆ ಹಗ್ಗ ಸ್ವಲ್ಪ ಪೊಲಿಂಗ್ ಪೊಲಿಂಗ್. ಏನ್ ಗುರುವೆ, ನಾನು ಹಾಡು ಹೇಳೋ ಮೂಡಲ್ಲಿ ಇದೀನಿ, ನನ್ಗೆ ಹಗ್ಗ ಹೇಳಿ ಅಂತ ಹೇಳ್ತಿದ್ಯಲ್ಲ. ಈ ವಯಸ್ಸಲ್ಲಿ ನನಗೆ ನಿನ್ನ ಹಗ್ಗ ತೋರಿಸ್ಬೋದಾ? ಇನ್ನ ಈ ಕೈಯಲ್ಲಿ ಏನೇನು ಹೇಳಿಬೇಕು. ವೆರಿ ಬ್ಯಾಡ್. ಮತ ಮತ ಎತ್ರೋ ಏನಾಗಿದೆ ನೋಡ್ರೋ. ಚೆನ್ನಾಗಿದ್ದಾನೆ. ಎಂತ ಆಗಿಲ್ಲ, ಬಾಡಿ ಕಟ್ಟು ಉಂಟು. ಬಬ್ಲಿ, ಇವನೇ ಕಣಮ್ಮ ನನ್ ಸುಪುತ್ರ ಪ್ರೀತ. ನೆನ್ಪಿದ್ಯಾ ಪ್ರೀತು? ನೀನ್ ಚಿಕ್ಕೋನಿದ್ದಾಗ ನಿಮ್ಮ ಅಪ್ಪ ಅಮ್ಮನ ಜೊತೆ ಡೆಲ್ಲಿಗೆ ಬಂದಿದೆ ನಮ್ಮ ಮನೆಗೆ. ಆಗ ನಿಂಗ್ ಸ್ನಾನ ಮಾಡಿಸ್ಬೇಕಾರೆ ಆ ಚಂಪ್ ತಗೊಂಡು ನನ್ ತಲೆಗ್ ಮಟ್ಕಿದ್ದೆ. ಇವನಾಗಿಂದ ಚಿಕ್ಕವನು, ಎಲ್ ನೆನ್ಪಿರುತ್ತೆ? ಅದು ನಿಜ ಅನ್ನು. ಇವ್ನ್ ಸಣ್ಣವನಿದ್ದಾಗ ಚಡ್ಡಿನ ಹಾಕೋತಿರ್ಲಿಲ್ಲ. ಈಗ ನೋಡು ಹೇಗ್ ಬೆಳೆದಿದ್ದಾನೆ. ಪ್ರೀತು, ಇವಳು ನನ್ ಮಗಳು ನಂದಿನಿ. ಈ ಕೋತಿ ಗ್ಯಾಂಗ್ ಜೊತೆ ನಂದಿನಿ ಮದ್ವೆ ಇನ್ವಿಟೇಷನ್ ಹಂಚಕ್ಕೆ ಊರ್ ಸುತ್ತಕ್ ಹೋಗ್ತೀನಿ ಅಂದಿದ್ಲು. ಬೇಗ ಕರ್ಕೊಂಡ್ ಹೋಗು. ಇದೇನ್ರಿ ಇದು? ಒಂದ್ಸಲಿ ಅನ್ಯಾಯ ಆದ್ರೂ ಹೋಗ್ಲಿ ಬಿಡಿ ಅನ್ಬೋದು, ಎರಡನೇ ಸಲ ಓಕೆ ಅನ್ಬೋದು, ಮೂರನೇ ಸಲ ನನ್ಗೆ ಈ ತರ ಆಗ್ತಾ ಇರೋದು. ದೇವ್ರೆ, ಈ ಗಂಡು ಜನ್ಮ ಸಾಕಪ್ಪ ಸಾಕು. ಬೇಗ ರೆಡಿಯಾಗಿ. ನೀವ್ ಹೇಳಿದ್ಮೇಲೆ ರೆಡಿ ಆಗದೆ ಇರಕ್ಕಾಗುತ್ತಾ? ಎಲ್ಲಿಗೆ ಪಯಣ? ನಿಮ್ಗೆ ಗೊತ್ತಾಗತ್ತೆ, ಕ್ವಿಕ್. ಲವ್ ದೇವದಾಸ, ಆ ಹುಡುಗಿ ಮತ್ತೆ ಬಂದ್ಬಿಟ್ಟಾಳು, ನೋಡ್ಕೊಳ್ಳೋ ಪುಣ್ಯಾತ್ಮ. ಕ್ಯಾಬ್ರೆ ಡ್ಯಾನ್ಸರ್ ತರ ಆಗೋಯ್ತು ನಮ್ ಲೈಫ್. ಹೋಗೋಣ. ಹೇಳಿದ್ಮೇಲೆ ಹೋಗದೆ. ಓಹೋ, ಏನ್ರಿ ಇಷ್ಟೊಂದು ಮದುವೆ ಇನ್ವಿಟೇಷನ್ ಕಾರ್ಡ್ಸು? ಯಾರು ಕೊಡ್ತೀರಾ? ಈ ಊರಲ್ಲಿ ಹುಡುಕಿದ್ರೆ 2.5 ಮನೆ ಕೂಡ ಇಲ್ಲ ನೆಟ್ಟಿಗೆ. ಯಾರಿಗೂ ಕೊಡ್ತಾ ಇಲ್ಲ, ಅಲ್ಲಿ ಯಾರು ಕೂತ್ಕೋಬಾರ್ದು ಅಂತ ಇಟ್ಟಿರೋದು. ಅರ್ಥ ಆಗ್ಲಿಲ್ಲ. ಅರ್ಥ ಆಗೋದು ಬೇಡ ಬಿಡಿ. ಅದನ್ನ ಯಾಕೆ ತಗೊಂಡ್ರಿ? ಆ ವಾಚಲ್ಲಿ ಹೆಚ್ಚು ಕಮ್ಮಿ ನನ್ನ ಲೈಫೇ ಇದೆ. ನೀವೊಬ್ಬರದೇನ ಲೈಫ್ ಇದ್ರಲ್ಲಿ ಇರೋದು? ಹಂಗಂತೀರಾ? ಇದು ಕೂಡ ಅರ್ಥ ಆಗ್ಲಿಲ್ಲ. ಎಲ್ಲ ಅರ್ಥ ಆಗತ್ತೆ, ಇಲ್ಲಿ ನಿಲ್ಸಿ, ಅವ್ರು ಹೋಗ್ಲಿ. ನೀವು ಹೇಗೆ ಹೇಳ್ತಿರೋ ಹಾಗೆ. ಮುಂದೆ ಇಲ್ಲಿ ಎಡಗಡೆ ತಿರ್ಗ್ಸಿ. ಓ ಎಸ್, ಆಯ್ತು. ಸುಮ್ನಿರ ಮಾತಾಡ್ಬೇಡ, ಹೊಡೆದಾಕ್ಬಿಡ್ತೀನಿ. ನೋಡ್ರಿ,
ಹುಡುಗಿ ರೂಟ್ ಚೇಂಜ್ ಮಾಡ್ತಿದ್ದಾಳಲ್ಲ, ಲೂಸ್ ಗೀಸ್ ಆಗಿದ್ದಾಳ ಕೇಳು ಅಂತಿದ್ದಾನೆ. ಕರೆಕ್ಟ್ ಆಗಿ ಹೇಳಿದಾನೆ, ಗಾಡಿ ಓಡಿಸಿ. ಹಾ, ನೀವು ಹೇಳೋದ್ ದೊಡ್ಡದ, ನಾನು ಓಡ್ಸೋದ್ ದೊಡ್ಡದ? ಸೈಕಲ್ ಶಾಪ್ ಅವನು ಅವ್ರ ಸೋದರ ಮಾವ ಇರ್ಬೇಕು. ಮದ್ವೆ ಕಾರ್ಡ್ ಕೊಡಕ್ ಹೋಗಿದ್ದಾಳೆ ನಿಮ್ಮ ಅಕ್ಕ. ತಗೋ ನೀನು. ಹತ್ತಿ. ಮುಂದೆ ಆ ಜಲಪಾತ ತುದಿಗೆ ಕರ್ಕೊಂಡು ಹೋಗ್ತೀರಾ? ಅಲ್ಲಿಗೆ? ಸುಮ್ಮನೆ ರಾಸ್ಕಲ್ ಮಾತಾಡೋಣ ನೀನು. ಏನಾಯ್ತು? ಅಲ್ಲ, ಹುಡುಗಿ ದೇವರಾಣೆಗೂ ಲೂಸ್ ಆಗ್ಬಿಟ್ಟಿದ್ದಾಳೆ, ಹುಷಾರು ಅಂತಿದ್ದಾನೆ. ಅಲ್ಲಿ ನಾನು ಚಿಕ್ಕ ಹುಡುಗಿ ಇದ್ದಾಗಿಂದ ಅಲ್ಲಿ ಹೋಗಿ ನಿಂತ್ಕೋಬೇಕು ಅಂತ ಕನಸು ಕಟ್ಟಿದ್ದೀನಿ. ಈಗ ಕರ್ಕೊಂಡು ಹೋಗ್ತಿರೋ ಇಲ್ವೋ? ನೀವು ಹೇಳಿದ್ ಮಾಡೋದ್ ಬಿಟ್ಟು ಈ ನಡುವೆ ನಾನು ಬೇರೆ ಕೆಲಸನೇ ಮಾಡಿಲ್ಲ ರೀ. ನಡ್ರಿ, ಇದು ಒಂದು ಆಗೋಗ್ಲಿ. Beautiful. ರೇ ಅಲ್ಲಿ ಯಾರ್ರಿ ಇದಾರೆ ಮದ್ವೆ ಕಾರ್ಡ್ ಕೊಡಕ್ಕೆ? ನೀವು ಒಳ್ಳೆ ಮುಂದಿನ ಕಾರ್ಯಕ್ರಮ ಮಾತಾಡ್ಬಿಡಿ. ಈ ವಾಚ್ ಕಟ್ಟಿ ನನ್ನ ಕೈಗೆ. ಕಟ್ತಿರೋ ಇಲ್ವೋ? ಇಷ್ಟೆಲ್ಲ ಆದ್ಮೇಲೆ ನಿಮ್ಮನ್ನ ಇಷ್ಟಪಡದೆ ಇರಕ್ಕಾಗ್ಲಿಲ್ಲ ನನ್ನ ಕೈಯಲ್ಲಿ. ಈ ಕೈ ಯಾವತ್ತೂ ಬಿಡಲ್ಲ ಅಲ್ವಾ? ಎಲ್ಲರನ್ನೂ ಒಪ್ಪಿಸ್ತೀನಿ. ಪ್ಯಾಪ್ಯಾ ಡುಮ್ ಡುಮ್. ಒಪ್ಲಿಲ್ಲ ಅಂದ್ರೆ? ಸೀರೆ ಕಟ್ಟಿದ್ದೀನಲ್ಲ. ಯಾಕೆ? ನಾನೇನ್ ಮಾಡ್ದೆ? ಕೇಳೋದು ಬೇರೆ ಕೇಳು. ಹೀಗೆ ಲವ್ ಆಗಿದೆ ಅಂತ ಹೇಳಿದ ತಕ್ಷಣ ಗಟ್ಟಿಯಾಗಿ ತಬ್ಕೋಬೇಕಿತ್ತು. ಅದು ಬಿಟ್ಟು ನನ್ನಂತ ಒಳ್ಳೆ ಹುಡುಗನ್ನ ಕಾಡಿಸಿ ಕಾಯಿಸಿ ಗೋಳೊಯ್ಕೊಂಡು ಬೇಜಾನ್ ಟೈಮ್ ವೇಸ್ಟ್ ಮಾಡ್ಬಿಟ್ಟೆ. ಹುಡುಗ ಎಂಥವನು ಅಂತ ಟೆಸ್ಟ್ ಮಾಡೋದ್ ಬೇಡ್ವಾ? ಅವ್ನ್ ಟೆಸ್ಟ್ ಅಲ್ಲಿ ಪಾಸ್ ಆಗೋದ್ ಬೇಡ್ವಾ? ಹುಡುಗರು ಪ್ರಾಣ ಹಿಂಡಕ್ಕೆ ಹುಟ್ಟಿದಿರ ನೀವು ಹುಡುಗಿರು.
ಸಿಟಿ ಬಸ್ ಕೆಳಗಡೆ ಸಿಕ್ಕಿ ಸಾಯೋ ನಾಯಿಗಳಾದ್ರೆಷ್ಟು ವಾಸಿ ನಮ್ಕಿಂತ. ಈಗೇನು ಬೇಗ ತಾಳಿ ಕಟ್ತೀರಾ ಇಲ್ವಾ? ಇನ್ 2 ದಿವಸದಲ್ಲಿ ನನ್ ಮದ್ವೆ ಅಂತ ಗೊತ್ತು ತಾನೆ. ಮದ್ವೆ ಕ್ಯಾನ್ಸಲ್ ಮಾಡೋದಕ್ಕೆ ಪ್ಲಾನ್ ಮಾಡಿದೀನಿ. ಎಲ್ರು ಒಪ್ಪಿಸ್ತೀನಿ. ಇಲ್ಲ ಅಂದ್ರೆ ಓಡ್ ಹೋಗೋಣ ಅಂತ ಬರೀ ಕತೆ ಹೊಡೆಯೋದೇ ಆಗೋಯ್ತು. ಓಡ್ ಹೋಗೋದು ಅಂದ್ರೆ ಬರೀ ತಮಾಷೆ ಅಲ್ಲ. ಮದ್ವೆ ಆಗ್ತಿರೋ ಹುಡುಗಿ ನಾನು, ನೆನಪಿರ್ಲಿ. ನಿಮ್ಮ ಮನೇಲಿ ಯಾರಿಗೂ ನೈಟ್ ಹೊತ್ತು ನಿದ್ದೆ ಬರಲ್ವಾ? ನನ್ನ ರೂಮ್ ಬಾಗಿಲು ಒಳ್ಳೆ ತಮಟೆ ಬರ್ಸ್ದಂಗೆ ಬರ್ಸ್ತಾರಪ್ಪ. ಮದುವೆ ಆದ್ಮೇಲೆ ಈ ಥರ ಆದರೆ ಕಷ್ಟ ಆಗುತ್ತೆ ನನಗೆ. ಅರ್ಥ ಆಗಲಿಲ್ಲ ಅಲ್ಲ? ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಂಟಿ, ಏನಂಟಿ? ಕೂತ್ಕೊ ನೀನು. ಪ್ರೀತಮ್, ಹೇಳು, ಯಾರವನು? ಯಾರಂಟಿ? ಅದೇ ನಂದಿನಿ ಪ್ರೀತಿಸ್ತಿರೋ ಹುಡುಗ. ನಿಂಗ್ ಗೊತ್ತಲ್ವಾ? ನಿಂಗೆಲ್ಲ ಗೊತ್ತು, ನಿಜ ಹೇಳು. ಪ್ರೀತಮ್, ನಾಳಿದ್ದು ಗೌತಮ್ ಜೊತೆ ಇವಳು ಮದುವೆ ಕಣೋ. ಇವಳು ನೋಡಿದ್ರೆ ಇನ್ಯಾರನ್ನೋ ಇಷ್ಟಪಟ್ಟಿದ್ದೀನಿ, ಅವನ ಜೊತೆ ಓಡ್ ಹೋಗ್ತೀನಿ ಅನ್ಕೊಂಡಿದ್ದಾಳೆ. ಹಾಗಂತ ಯಾರು ಹೇಳಿದ್ರ ಆಂಟಿ ನಿಮ್ಗೆ? ನಾನೇ ಕೇಳಿಸ್ಕೊಂಡೆ. ಈಗಷ್ಟೇ ಫೋನಲ್ಲಿ ಬಡಬಡಿಸ್ತಿದ್ಲು ಕಣೋ. ಈ ಮದ್ವೆ ಎಲ್ಲ ಕ್ಯಾನ್ಸಲ್, ಓಡ್ ಹೊಟ್ಟೋಗೋಣ ಅಂತೆಲ್ಲ ಅಂತಿದ್ಲು. ಇಲ್ಲ, ಹಾಗೇನಿಲ್ಲ ಆಂಟಿ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಹೆತ್ತ ಮಗಳು ಉಸಿರಾಟ ಕೇಳಿದ್ರೆ ಹೇಳ್ತೀನಿ ನಾನು ಅವಳ ಮನ್ಸಲ್ಲಿ ಏನಿದೆ ಅಂತ. ನೀ ಸುಮ್ನೆ ಅವಳನ್ನ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ಬೇಡ. ಅಕಸ್ಮಾತ್ ನಂದಿನಿ ಅವಳು ಇಷ್ಟಪಡ್ತಿರೋ ಹುಡುಗನ್ ಜೊತೆ ಓಡ್ ಹೋಗ್ತೀನಿ ಅಂತ ಯೋಚನೆ ಮಾಡಿದ್ರೆ ಇಲ್ಲಿ ಎಂತ ಅನಾಹುತ ಆಗುತ್ತೆ ಗೊತ್ತಾ ನಿನ್ಗೆ? ಅವಳನ್ ಮದ್ವೆ ಆಗ್ಬೇಕಾಗಿರೋ ಗಂಡಿಗೆ ಎಂತ ಅನ್ಯಾಯ ಆಗತ್ತೆ ಗೊತ್ತಾ? ಇಲ್ಲಿ ಎಷ್ಟ್ ಜನದ ನೆಮ್ಮದಿಗೆ ಬೆಂಕಿ ಬೀಳತ್ತೆ ಗೊತ್ತಾ ಪ್ರೀತ? ಇಲ್ಲೋಡು, ಈಗ ನೀನ್ ನೋಡ್ತಿದೀಯಲ್ಲ, ನನ್ ಗಂಡ ಕರ್ನಲ್ ಸುಬ್ಬಯ್ಯ. ಅವ್ರ ಬದುಕಿ ಉಳಿಯೋದಿಕ್ಕೆ ಆ ಗೌತಮೇ ಕಾರಣ ಕಣೋ. 2 ವರ್ಷದ ಹಿಂದೆ ಬಾರ್ಡರ್ ನಲ್ಲಿ ಗುಂಡೆಟ್ಟಿಂದ ಬಿದ್ದ ನನ್ ಗಂಡನ ತನ್ ಪ್ರಾಣವತ್ತೆ ಉಳಿಸಿದಾನವನು. ಗೌತಮ್ ಅಂದ್ರೆ ಇಡೀ ದೇಶ, ಇಡೀ ಕೊಡಗ್ನಾಡೆ ಹೆಮ್ಮೆ ಪಡೋಂತ ಸೈನಿಕ. ಅವನನ್ನ ನಮ್ಮ ಮಗಳು ಕೊಡ್ಬೇಕು ಅಂದ್ರೆ ನಾನು ನನ್ ಗಂಡ ಪುಣ್ಯ ಮಾಡಿರ್ಬೇಕು. ಅಂತದ್ರಲ್ಲಿ ಇವಳು ನೋಡಿದ್ರೆ ಇಲ್ಲೋಡು ಪ್ರೀತಮ್, ನನ್ ಗಂಡ, ನಾನು, ನನ್ ಮಗಳು, ಇಡೀ ಮನೆನೇ ನಿನ್ನ ನಂಬಿದೀವಿ ಕಣ. ನಿನ್ನಂಥ ಒಳ್ಳೆ ಹೃದಯದ ಹುಡುಗನ್ನ ಆ ದೇವ್ರೆ ನಮ್ಮನೆ ಕಳಿಸಿದಾನೆ ಅನ್ಸತ್ತೆ. ನಂದು ಯಾರನ್ನೂ ಸುಲಭವಾಗಿ ನಂಬೋದು ಇಲ್ಲ, ಹಚ್ಕೊಳ್ಳೋದು ಇಲ್ಲ. ಆದ್ರೆ ನಿನ್ ಜೊತೆ ಮಾತ್ರ ಆರಾಮಾಗಿ ನಗ್ನಗ್ತಾ ಮಾತಾಡ್ತಿರ್ತಾಳೆ. ಅಂದ್ಮೇಲೆ ಅವನ್ ಯಾರು ಅಂತ ಖಂಡಿತ ನಿನಗೆ ಹೇಳಿರ್ತಾಳಲ್ವಾ? ಯಾರವನು ಪ್ರೀತು? ನಾನೇ ಆಂಟಿ. ಪ್ರೀತಮ್, ತಮಾಷೆ ಮಾಡ್ಬೇಡ. ಹೆತ್ಕರಳಿಗೆ ಸಂಕಟ ಆಗ್ತಿದೆ ಅಂತ ನಿಂಗೆ ಗೊತ್ತಾಗ್ತಿಲ್ಲ? ನೋಡು, ಅವನ್ ಯಾರು ಅಂತ ಅವಳು ಬಾಯಿ ಬಿಡಿಸಿ, ಆದ್ರೆ ಅವಳಿಗೆ ಸ್ವಲ್ಪ ಬುದ್ಧಿ ಹೇಳು. ಅವಳು ಯಾವ ಅನಾಹುತಾನು ಮಾಡ್ಕೊಳ್ದೆ ಇರೋ ಹಾಗೆ, ಗೌತಮ್ ಜೊತೆ ಈ ಮದ್ವೆ ಯಾವ ತೊಂದ್ರೆನೂ ಇಲ್ದೆ ನಡೆಯೋ ಹಾಗೆ ಮಾಡೋ ಜವಾಬ್ದಾರಿ ನಿಂದು. ನೋಡು ಪ್ರೀತಮ್, ಈ ವಿಷಯನ ನಂಗೆ ಯಾರ ಹತ್ರನೂ ಹೇಳೋ ಶಕ್ತಿ ಇಲ್ಲ ಕಣ. ನಮ್ಮನೆ ಮರ್ಯಾದೆ ನಿನ್ ಕೈಲಿದೆ. ಪ್ಲೀಸ್ ಡೂ ಸಮಥಿಂಗ್ ಪ್ರೀತಮ್, ಪ್ಲೀಸ್. ಥ್ಯಾಂಕ್ ಯು. ಓಕೆ ಗೌತಮ್, ವೆಲ್ಕಮ್. ನಾವು ಕಾಯ್ತಾ ಇರ್ತೀವಿ. ಹ್ಯಾಪಿ ಜರ್ನಿ. ಬಾಯ್. ಬಬ್ಲಿ, ಎಲ್ಲ ಹೊರಟಿದಾರಂತೆ. ಸಂಜೆ ಬೆಂಗಳೂರಿಗೆ ಬಂದು ಬೆಳಿಗ್ಗೆ ಇಲ್ಲಿರ್ತಾರಂತೆ.
ಏನ್ ಸಾಹೇಬ್ರು ಇವತ್ ತುಂಬಾ ಫ್ರೀ ಇದ್ದಾಗಿದೆ? ಅರೆ ಓನೆ ಬಂಗಾರ, ಅಮ್ಮನ್ ಕಾಲ್ ಮೇಲೆ ತಾಚಿ ಮಾಡ್ತಿದೆ ಮಗು ಇವತ್ತು. ಮಮ್ಮಿ, ನಾನು ಇಷ್ಟು ದಿನ ಹೇಳ್ತಿದ್ದ ಹುಡುಗಿ ಬೇರೆ ಯಾರೂ ಅಲ್ಲ, ನಂದಿನಿ. ನಂದಿನಿ ಕೂಡ ಇಷ್ಟಪಟ್ಟಿದ್ದಾಳೆ, ಓಡೋಗಕ್ಕೆ ರೆಡಿ ಇದ್ದಾಳೆ. ಅಮ್ಮ, ಅವಳಿಲ್ದೆ ಬದುಕಕ್ಕಾಗಲ್ಲಮ್ಮ. ಹುಟ್ಟಾಗಿಂದ ಇವತ್ತಿನವರೆಗೂ ತಮಾಷೆಗೂ ನಿಂಗೆ ಹೊಡೆದಿರ್ಲಿಲ್ಲ, ಆದ್ರೆ ಇವತ್ತು ಹೊಡೆದ್ಬಿಟ್ಟೆ. ಅವಳು ಮದುವೆ ಆಗ್ತಿರೋಳು ಅಂತ ನಂಗೆ ಗೊತ್ತಿರಲಿಲ್ಲ. ನಾನೇನ್ ಮಾಡ್ಲಿ? ಅವಳನ್ನ ಮರ್ತು ಬಿಡು. ಒಂದಿಡೀ ಸಂಸಾರ ನಂದಿನಿ ಮದುವೆ ಬಗ್ಗೆ, ಅವಳ ಭವಿಷ್ಯದ ಬಗ್ಗೆ ಕನಸು ಕಟ್ಕೊಂಡಿದೆ. ಅವ್ರ ಬದುಕನ್ನ ಹಾಳು ಮಾಡೋ ಪಾಪಿ ಆಗ್ಬೇಡ ನೀನು. ನೀನು ನನ್ ಮಗ ಪ್ರೀತು, ನನ್ ಪ್ರಾಣ ಸ್ನೇಹಿತೆ ಮನೆಗೆ ವಿಲನ್ ಆಗ್ಬಾರ್ದು ಅಲ್ವಾ? ಹಸೆ ಮಣೆ ಏರಕ್ ಹೊರಟೋಳ್ ತಲೆ ಕೆಡ್ಸಿದ್ ಕೆಟ್ಟ ಹುಡ್ಗ ನೀನು ಅಂತ ನಾಳೆ ಎಲ್ಲ ನಿನ್ನನ್ ಕರೀತಾರೆ. ಪ್ರೀತಿಸೋ ದೊಡ್ಡಲ್ಲ, ತ್ಯಾಗ ದೊಡ್ಡದು. ಮನೆ, ಮಂತಲದ ಮರ್ಯಾದೆ, ಮನುಷ್ಯತ್ವ ಅದೆಲ್ಲದಕ್ಕಿಂತ ದೊಡ್ಡದು. ಮನುಷ್ಯ ಆಗು, ಮೃಗ ಆಗ್ಬೇಡ. ಏನಾದ್ರು? ಈಗ ನಿಮ್ಮಮ್ಮ ನಮ್ಮಮ್ಮನ ಕತೆ ಹೇಳಕ್ ಟೈಮ್ ಇಲ್ಲ. ಯಾಕೆ ಏನು ಅಂತ ಕೇಳ್ಬೇಡ. ಈಗ ನಮ್ಮಿಬ್ರು ನೋಡಿಸಿದ್ರೆ ನಿಮ್ಮಪ್ಪ ದಿ ಗ್ರೇಟ್ ಕರ್ನಲ್ ಸುಬ್ಬಯ್ಯನ ಉಳಿಸ್ಬೇಕು. ಅವ್ರಿಗೆ ಹೇಳ್ತೀನಿ, ಕಾಲಿಗೆ ಬಿದ್ದು ಕೇಳ್ಕೊತೀನಿ. ಅವ್ರು ಒಪ್ಲಿಲ್ಲ ಅಂದ್ರೆ ಏನಾಯ್ತು? ಏನ್ ಮಾತಾಡ್ದೆ ನಂದಿನಿ ಜೊತೆ? ಅವಳು ಇನ್ನೂ ಓಡೋಗೋ. ಆಂಟಿ, ನೀವೇನು ತಲೆ ಕೆಡ್ಸ್ಕೋಬೇಡಿ. ನಿಮ್ಮ ಮಗಳು ಜೀವನದಲ್ಲಿ ತುಂಬಾ ಚೆನ್ನಾಗಿರ್ತಾಳೆ. ನಾನಿದ್ದೀನಿ. ಏನಾಗಿದೆ ನಿಮ್ಗೆ? ಯಾಕೆ ನಾನು ಅವಾಯ್ಡ್ ಮಾಡ್ತಾ ಇದ್ದೀರಾ? ಮಾತಾಡಿ. ಇನ್ನು 2 ದಿನದಲ್ಲಿ ನನ್ನ ಮದ್ವೆ. ನಾನು ಆ ಮದ್ವೆ ಮುರಿದು ನಿಮ್ ಜೊತೆ ಬರ್ತಾ ಇದ್ದೀನಿ ಅನ್ನೋದು ನೆನಪಿದ್ಯಾ? ತಪ್ಪ ಅಮ್ಮನೆ ದೂರ ಮಾಡೋದಕ್ಕೆ ತಯಾರಿದ್ದೀನಿ, ನೆನಪಿದ್ಯಾ? ನಾನು ಇಡೀ ಜೀವನಾನೇ ನಿನ್ ಕೈಲಿಟ್ಟು ಕೂತಿದ್ದೀನಿ, ನೆನಪಿದ್ಯಾ? ನಾನು ಯಾಕ್ರೆ ನೆನ್ಪಿಟ್ಕೊಳ್ಳಿ? ಗೊತ್ತಾಗ್ತಿಲ್ಲ ನನಗೆ. ನೆನಪಲ್ಲಿ ಇಟ್ಕೊಂಡು ಏನ್ರಿ ಮಾಡಲಿ ನಾನು? ಏನೋ ತಮಾಷೆಗೆ ಪ್ರೀತಿ ಗೀತಿ ಅಂತ ಹೇಳಿದೆ, ಅಷ್ಟಕ್ಕೆ ನೀವು ಈ ಲೆವೆಲ್ ತಲೆ ಕೆಡ್ಸ್ಕೋತೀರಾ ಅಂತ ಗೊತ್ತಿರಲಿಲ್ಲ ನನಗೆ. ಇದನ್ನ ಯಾರಾದರೂ ಪ್ರೀತಿ ಅಂತಾರೇನ್ರಿ? 2 ದಿನದಲ್ಲಿ ಮದುವೆ ಆಗೋ ಹುಡುಗಿ ನನ್ನ ಜೊತೆ ಓಡ್ ಹೋಗಕ್ಕೆ ರೆಡಿ. ನಾಳೆ ನಾನು ಕಟ್ಕೊಳ್ಳೋ ಹಿಂದಿನ ದಿನ ಇನ್ನೊಬ್ಬ ಇಷ್ಟ ಆಗಿ ಅವನ ಜೊತೆ ಓಡೋಗಲ್ಲ ಅಂತ ಏನ್ ಗ್ಯಾರಂಟಿ? ನಾನ್ ಜಾಗ ಖಾಲಿ ಮಾಡ್ಬೇಕು ಕಣ ದೇವದಾಸ.
ಏನು ಮಾಡಲಿ ನಾನು? ಜನ ನನ್ನ ನಂಬ್ತಾರೆ. ಬಡ್ಡಿ ಮಗದ ಅದೇ ಪ್ರಾಬ್ಲಮ್. ನಂಬಿಕೆ ಗಳಿಸೋದು ಈಸಿ ಕಣೋ, ಆದ್ರೆ ಅದನ್ನ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಕಣೋ. ನನ್ಗೆ ಗೊತ್ತು ಕಣೋ ದೇವದಾಸ, ನಾನು ಈ ಮನೆ ಬಿಟ್ಟು ಹೋದ್ರೆ ನನ್ನಿಂದ ನೀನ್ ಬರ್ತೀಯ ಅಂತ. ಅದಕ್ಕೆ ನೀನು ಕಟ್ಟಾಕಿದ್ದೀನಿ ಕಣೋ. ನನಗೆ ಕ್ಷಮಿಸು ಗೆಳೆಯ. ರೀ ಸ್ವಾಮಿ, ಇನ್2 ಅವರಲ್ಲಿ ಸೂರ್ಯ ಹುಟ್ಟುತ್ತಾನೆ. ಇಲ್ಲೇ ಮಲ್ಕೋತೀರಾ ಹೇಗೆ? ಏನ್ ಮುಖ ನೋಡ್ತೀರಾ? ಏನ್ ನಿಮ್ ಕತೆ? ನನ್ನ ಕತೆ ಕೇಳಬೇಡಿ. ನನ್ನ ಕತೆ ಮೊದಲನೇ ಪುರ್ತಲೆ ದಿ ಎಂಡ್ ಅಂತ ಬರೆದ್ಬಿಟ್ಟಿದೆ. ಇನ್ನೊಂದು ಬಾಟ್ಲು ಕೊಟ್ಟು ಪುಣ್ಯ ಕೊಟ್ಕೊಳ್ಳಿ ಪ್ಲೀಸ್. ಓ ಕರ್ಮಕಾಂಡ. ಗೌತಮ್, ರೋಡ್ ಬ್ಲಾಕ್ ಆಗಿದೆ, ಬೇರೆ ರೋಡಲ್ಲಿ ಹೋಗ್ಬೇಕು ಅನ್ಸುತ್ತೆ. ಡಾಬಾದಲ್ಲಿ ವಿಚಾರಿಸ್ತೀನಿ, ನೀಲೇನ ಮಾಡಕ್ಕಾಗತ್ತೆ? ಓಕೆ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಬೇರೆ ದಾರಿ ಯಾವ್ದಾರು ಇದೆಯಾ? ಮಳೆಗೆ ಮರ ಬಿದ್ದುಬಿಟ್ಟಿದೆ. ಮಳೆಗೆ ಜೀವನನೇ ಉಲ್ಟಾ ಸೀದಾ ಮಾಡೋ ತಾಕತ್ತಿದೆ. ಏನ್ ಮರ ಯಾವಲಕ್ಕ ಸರ್? ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ. ಏನ್ ಸಮಯ? ಇಲ್ಲಿ ಕರ್ನಲ್ ಸುಬ್ಬಯ್ಯ ಅವ್ರ ಊರಿಗೆ ಬೇರೆ ದಾರಿ ಯಾವ್ದಾದ್ರು ಇದೆಯಾ? ಇರೋದು ಇದೊಂದೇ ದಾರಿ ಅಲ್ಲ. ಓ, ಮಳೆಗೆ ಮರ ಬಿದ್ದುಬಿಟ್ಟಿದೆ, ಎತ್ತೋಕ್ ಹೆಲ್ಪ್ ಮಾಡ್ತೀರಾ? ನಾಳೆ ನನ್ನ ಮದುವೆ, ಕರ್ನಲ್ ಸುಬ್ಬಯ್ಯ ಅವ್ರ ಅಳಿಯ ನಾನು. ಓ ಹೌದಾ? ಬನ್ನಿ ಬನ್ನಿ. ನಂದಿನಿ, ಅವಳಿಗೆ ತಾಳಿ ಕಟ್ಟುವುದು ನೀನು. ಸಾಯಿ
ನಿನ್ನ ನೋವು ನನಗೆ ಅರ್ಥ ಆಗುತ್ತೆ. ಪ್ರೀತಿ ನಂದಿನಿ ಅಂದ್ರೆ ನಿನಗೆ ತುಂಬಾ ಪ್ರೀತಿ ಅಲ್ಲ? ನಂದು ಅದೇ ಕಥನೆ. ಇನ್ನಿಲ್ದಷ್ಟು ಪ್ರೀತಿ ನಂದಿನಿ ಅಂದ್ರೆ. ನಮ್ಮಿಬ್ರದ್ದು ಪ್ರೀತಿ, ಆದ್ರೆ ನಮ್ಮಿಬ್ರು ಹಣೆಯಲ್ಲಿ ಆ ಹುಡುಗಿ ಹೆಸರು ಬರ್ದಿಲ್ಲ. ಆ ಪುಣ್ಯಾತ್ಮನ ಹಣೆಯಲ್ಲಿ ಬರ್ದಿದೆ. ಬೆಳಿಗ್ಗೆ ಅವಳ ಮದುವೆ, ಹೊರಟೋಗ್ತಾಳೆ. ಎದೆಯಲ್ಲಿ ಎಂತ ಸಂಕಟ ಆಗುತ್ತೆ ಅಲ್ಲ? ಬಾ, ಇಬ್ಬರು ದುಃಖದಲ್ಲಿದ್ದೀವಿ. ದುಶ್ಮನಿ ಬೇಕಾ ಈ ಗ್ಯಾಪಲ್ಲಿ? ಬರಲ್ಲ? ನಿನ್ನ ಮನಸ್ಸು ದೊಡ್ಡದು. ನೀನು ಆ ಥರ ಹಾಯ್. ಹಾಯ್, ನನ್ನ ಹೆಸರು ಗೌತಮ್ ಅಂತ. ನನ್ನ ಹೆಸರು ಹಾಳಾಗೋಗಿದೆ, ಹೇಳಿದ್ರು ಪ್ರಯೋಜನ ಇಲ್ಲ ಬಿಡಿ. ಅರ್ಥ ಆಗ್ಲಿಲ್ಲ. ಆಗೋದು ಬೇಡ. ಎನಿವೇಸ್, ನನ್ನ ಕಾರ್ ಪಂಕ್ಚರ್ ಆಗಿದೆ. ಕೆನ್ ಯು ಹೆಲ್ಪ್ ಮೀ? ನಿಮ್ಮ ಮದುವೆಗೆ ಹೆಲ್ಪ್ ಮಾಡಬೇಕು ಅಂತ ನಾನು ಹಣೆಯಲ್ಲಿ ಬರ್ದಿದೆ ಅಂತ ಕಾಣಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಕೊನೆಗೂ ನೀವು ನಿಮ್ಮ ಹೆಸರೇ ಹೇಳಲಿಲ್ಲ. ಹೆಸರಲ್ಲಿ ಏನಿದೆ ಬಿಡಿ. ಇಟ್ಸ್ ಓಕೆ. ನನ್ನ ಮದುವೆ, ಪ್ಲೀಸ್ ಕಮ್, ಬರಲೇಬೇಕು. ನಾನು ಒಳಗೆ ಬಂದರೆ ಬೇಡ ಬಿಡಿ, ನಾನು ಹೋಗ್ತೀನಿ, ಇಲ್ಲಿರೋಕ್ಕಾಗಲ್ಲ. ಈ ವಾಚ್ ಇಟ್ಕೋಬೋದಾ ನಿಮ್ಮ ನೆನಪಿಗೋಸ್ಕರ? ನಾನು ನೆನ್ಪಿಟ್ಕೋಬೇಡಿ, ಪ್ರಯೋಜನ ಇಲ್ಲ. ಏನಿಲ್ಲ, ಈ ವಾಚ್ ಇಷ್ಟ ಆಯ್ತು ಅದಕ್ಕೆ ಕೇಳಿದೆ. ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡಿ. ಇಷ್ಟದ ಪ್ರಶ್ನೆ ಅಲ್ಲ, ಕಷ್ಟದ ಪ್ರಶ್ನೆ. ಅರ್ಥ ಆಗ್ಲಿಲ್ಲ. ಅರ್ಥ ಆಗೋದು ಬೇಡ. ಈ ವಾಚಲ್ಲಿ ನನ್ನ ಕೋಟಿ ನೆನಪಿದೆ, ನನ್ನ ಜೀವ ಇದೆ. ಐ ಆಮ್ ಸಾರಿ. ಇಟ್ಸ್ ಓಕೆ. ಹ್ಯಾಪಿ ಮ್ಯಾರಿಡ್ ಲೈಫ್. ಗುಡ್ ಲಕ್. ಥ್ಯಾಂಕ್ಸ್. Excuse me, girls. Can I speak to my wife?
ಹಾಯ್. ಎಂಗೇಜ್ಮೆಂಟ್ ಆದಾಗಿಂದನು ನಿನ್ ಫೋಟೋ ನನ್ನ ಪರ್ಸಲ್ಲಿ ಇಟ್ಕೊಂಡು ಯಾವಾಗ್ಲೂ ನೋಡ್ತಾ ಇದ್ದೆ. ಇನ್ಮೇಲೆ ನಿನ್ ಜೊತೆನೆ ಬದುಕ್ತೀನಿ. ಐ ಆಮ್ ಹ್ಯಾಪಿ ನಂದಿನಿ. ಐ ಆಮ್ ಥ್ಯಾಂಕ್ಫುಲ್ ಟು ಯುವರ್ ಡ್ಯಾಡ್. ಅಪ್ಪ ಅಮ್ಮ ಇಲ್ದಿರೋ ನನಗೆ ನಿನ್ನಂತ ಒಳ್ಳೆ ಹೆಣ್ಣು ಸಿಗ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ತುಂಬಾ ಸಂತೋಷವಾಗಿರ್ತೀಯ ನಂದಿನಿ. ಸಾವಧಾನ್. ಎಸ್ ಯುವರ್ ಎ ಗುಡ್ ಸ್ಪೋರ್ಟ್. ಆದ್ರೆ ಇವತ್ತು ಮದುವೆ ಗಂಡು ನೀನು. ಇವತ್ತಿಂದ ನಾನು ಮಾವ, ನೀನು ಅಳಿಯ. ಫ್ರಮ್ ನೌ ಆನ್ವರ್ಡ್ಸ್ ಯುವರ್ ಪ್ಲೇಸ್ ವಿಲ್ ಆಲ್ವೇಸ್ ಬಿ ಹಿಯರ್. ನಮ್ಮ ಈ ಪುಟ್ಟ ಸಂಸಾರಕ್ಕೆ ನೀನು ಸೇರ್ಕೊಂಡಿದ್ದೆ. ಥ್ಯಾಂಕ್ಸ್. ಪೆಗ್ ಹಾಕಿ ಮದುವೆ ಕೂತ್ಕೋತೀಯೋ ಅಥವಾ ಮದುವೆ ಆದ್ಮೇಲೆ? ಬೆಳಿಗ್ಗೆ ಬೆಳಿಗ್ಗೆ. ಓಕೆ ಓಕೆ, ಫೈನ್ ಫೈನ್. ಸಂಜೆನೆ ಹಾಕೋಣ. ಅಪ್ಪ. ಓಕೆ ಯು ಗೆಟ್ ರೆಡಿ. ಓಕೆ. ಏನ್ ಮಗಳ? ಅಪ್ಪ ಅಪ್ಪ ಐ ಆಮ್ ಸಾರಿ. ಸಾರಿ ಯಾಕುಟ? ಅಪ್ಪ ತಿಳಿದೆ ನಾನೇನೇ ತಪ್ಪು ಮಾಡಿದ್ರು ಕ್ಷಮಿಸಿಪ್ಪ. ನೀನ್ ತಪ್ಪು ಮಾಡೋದು ಸಾಧ್ಯನಾ ಪುಟ? ನಿನ್ನ ಅಪ್ಪನಾಗಿ ನಾನೇನಾದ್ರೂ ತಪ್ಪು ಮಾಡಿದ್ದಿದ್ರೆ ನೀನ್ ನನ್ನನ್ನು ಕ್ಷಮಿಸ್ಬೇಕು. ನಿನ್ನ ಖುಷಿ, ನಿನ್ನ ನೆಮ್ಮದಿ ಬಿಟ್ರೆ ಈ ನಿನ್ನ ಅಪ್ಪನ ಬದುಕಲ್ಲಿ ಇನ್ನೇನು ಉಳಿದಿಲ್ಲ ಮಗಳೇ. ಥ್ಯಾಂಕ್ ಯು ಪಾ. ಯಾಕೋ ದೇವದಾಸ ನನ್ನ ಜೊತೆ ಬಂದೆ? ಏನಿದೆ ಗುರುವೆ ನನ್ನ ಲೈಫಲ್ಲಿ? ಇಷ್ಟಪಟ್ಟು ಒಂದು ಮೊಂಬತ್ತಿ ಹಚ್ತೆ, ಮಳೆ ಹೊಯ್ದ್ಬಿಡ್ತು. ಕಮಲು, ನಿನ್ ಮಗ ಇಲ್ಲೇ ಕಾಣಿಸ್ತಿಲ್ಲ? ಬರ್ತಾನೆ. ಈ ಮದ್ವೆ ನಡೆಯೋದಕ್ಕೆ ಅವನೇ ಕಾರಣ. ಅವನ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಆಮೇಲೆ ಎಲ್ಲ ಹೇಳ್ತೀನಿ, ಬೇಗ ಅವನನ್ನ ಕರ್ಕೊಂಬ. ಈ ಮುಂಗಾರು ಮಳೆಯಲ್ಲಿ ಇಷ್ಟೊಂದು ಬೆಂಕಿ ಇದೆ ಅಂತ ಗೊತ್ತಿರಲಿಲ್ಲ ದೇವದಾಸ. ಎಲ್ಲೂ ಇಲ್ಲ. ರಾತ್ರಿಯಿಂದ ಕಾರ್ಯ ಕಾಣಿಸ್ತಾ ಇಲ್ಲ. ಪ್ರೀತಮ್ ಅಂತ ಎಷ್ಟೆಲ್ಲ ಕೂಗ್ ನೋಡಿದೆ, ಉತ್ತರನೇ ಇಲ್ಲ. ಸರಿ, ಯಾರು ಕೇಳಿದ್ರು ನಂಗೆ ಗೊತ್ತಿಲ್ಲ ಅಂತ ಹೇಳು. ಆಯ್ತವ. ಕಮಲಾ, ಪ್ರೀತಮ್ ಮೇಲೆ ಆಚೆ ಹೋಗಿದ್ದಾನೆ. ಇನ್ನೇನ್ ಬರ್ತಾನೆ, ನಾನೇ ಕಳ್ಸಿದ್ದೀನಿ. ಓ, ಯಂಗ್ ಮ್ಯಾನ್ ಇದ್ರೇನೆ ಮದ್ವೆಗೆ ಒಂದು ಕಳೆ. ಅವನು ಬಂದ ತಕ್ಷಣ ನನ್ನ ಹತ್ರ ಕಳಿಸಿ. ಆಯ್ತು. ಈ ಮಳೆಗೆ, ಈ ಪ್ರೀತಿಗೆ ಸಿಕ್ಕಿ ದಿಕ್ಕಪಾಲಾಗೋದೆ. ದಿಕ್ಕೇ ಇಲ್ಲ ಕಣ ನನಗೆ. ಎದೆಯಲ್ಲಿ ಇಷ್ಟೊಂದು ನೋವುಗಳು ಇಟ್ಕೊಂಡು ಉಳಿತೀನಿ ನಾನು. ನನ್ನ ಮಗನೇ ನಿಂಗೆ ನೆಮ್ಮದಿ. ನಾನು ನಿನ್ನ ರೂಟ್ ಬಂದ್ಬಿಟ್ನಲ್ಲ ಅಂತ ನಿದ್ದೆ. ಹೇಳೋ ದೇವದಾಸ, ನೀನು ನನ್ನ ಮಾತು ಕೇಳಲಿಲ್ಲ ಅಂದ್ರೆ ಇನ್ಯಾರೋ ಕೇಳ್ತಾರೆ. ಹೇಳೋ.